ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ. ಅಧ್ಯಾಯ 13 ವೇದವ್ಯಾಸರ ಪಾತ್ರದ ಪರಿಚಯದ ಮೊದಲನೆಯ ಭಾಗ. ತಂದೆ ತ್ರಿಕಾಲಜ್ಞನಾದ ಪರಾಶರ ಮಹರ್ಷಿ ಭಾರತೀಯ ದೊರೆಗಳ ಮುನಿಗಳ ಮೌಲ್ಯ ವಿಚಾರಗಳ ಈ ದೇಶದ ಮಹಾಘಟನೆಗಳ ಇತಿಹಾಸದ ಪ್ರಪ್ರಥಮ ಲೇಖಕನಾಗಿ ಪುರಾಣ ರತ್ನವೆನಿಸಿದ ಶ್ರೀ ವಿಷ್ಣು ಪುರಾಣವೆಂಬ ಮೊದಲ ಪುರಾಣದ ಪ್ರವಕ್ತ ಆದವನು. ತಾಯಿ ಸಾಮಾನ್ಯಳಾದ ಮತ್ಸ್ಯ ಅಂದರೆ ಬೆಸ್ತರ ಕನ್ಯೆಯಾದರೂ ಮೊದಲು ಮಹರ್ಷಿಯ ಕೈ ಹಿಡಿದು ಅನಂತರ ಭರತಕುಲದ ಶಂತನು ದೊರೆಯ ಕೈ ಹಿಡಿದು ಆಪತ್ಕಾಲದಲ್ಲಿ ದೇಶವನ್ನು ಅರಸೊತ್ತಿಗೆಯನ್ನು ಬಹು ಜವಾಬ್ದಾರಿಯಿಂದ ರಕ್ಷಿಸಿದ ಧೀರ ಮಹಿಳೆ. ತಾತ ಶಕ್ತಿ ಮಹರ್ಷಿ ಅಸತ್ಯಕ್ಕೆ ಎಂದೂ ಮಣಿಯದೆ ಸತ್ಯ ಧರ್ಮಗಳ ಉನ್ನತ ಪತಾಕೆಯನ್ನು ಎತ್ತಿ ಹಿಡಿಯುವತ್ತ ವಿಶ್ವಾಮಿತ್ರನ ಮತ್ತು ಇಕ್ಷ್ವಾಕು ದೊರೆ ಕಲ್ಮಾಶಪಾದನ ಪಿತೂರಿಗೂ ಕ್ರೋಧಕ್ಕೂ ಬಲಿಯಾಗಿ ಆತ್ಮಾರ್ಪಣೆ ಮಾಡಿದ ಹುತಾತ್ಮ ಪುಣ್ಯಾತ್ಮ. ಅನ್ವರ್ಥವಾಗಿ ಅವನು ಬ್ರಾಹ್ಮಣ್ಯದ ಶಕ್ತಿಯ ಸಂಕೇತವೇ ಆಗಿದ್ದವನು. ಮುತ್ತಾತ ವಸಿಷ್ಠ ಮಹರ್ಷಿ ಪರಮ ಸಾತ್ವಿಕನೂ ಮಿತಭಾಷಿಯೂ ಬ್ರಹ್ಮವಿದ್ದಾಂ ಶ್ರೇಷ್ಠನೂ ಕ್ಷೇತ್ರವಿದಾಂ ಶ್ರೇಷ್ಠನೂ ಆಗಿದ್ದು ಲೋಕವನ್ನು ತಪಸ್ಸಿನಿಂದಲೂ ಕ್ಷಾತ್ರದಿಂದಲೂ ನಡೆಸಿ ರಕ್ಷಿಸಬಲ್ಲ ತಪೋನಿಧಿ ಆಗಿದ್ದವನು. ವಿಶ್ವಾಮಿತ್ರರ ಕ್ಷಾತ್ರದ ಹುಳಿಯನ್ನು ಸಿಹಿ ಮಾಡಿ ಒಂದೇ ಜನ್ಮದಲ್ಲಿ ಆ ಕ್ಷತ್ರಿಯನನ್ನು ಬ್ರಾಹ್ಮಣನನ್ನಾಗಿಸಿದವನು. ಗಾಯತ್ರಿ ಮಂತ್ರ ದೃಷ್ಟಾರನಾದವನನ್ನು ಸಾಧ್ಯ ಮಾಡಿದವನು. ಈ ವಸಿಷ್ಠನ ಮರಿಮಗನೂ ಶಕ್ತಿಯ ಮೊಮ್ಮಗನೂ ಪರಾಶರನ ಮಗನೂ ಆಗಿ ಜನಿಸಿದವನು ಕೃಷ್ಣಮುನಿ. ಇತಿಹಾಸದ ಕೃಷ್ಣನಿಗಿಂತ ಮುಂಚೆಯೇ ಈ ಹೆಸರು ಧರಿಸಿದ ಪುಣ್ಯಾತ್ಮ. ಯಮುನೆಯ ನಡುಗಡ್ಡೆಯಲ್ಲಿ ಹುಟ್ಟಿದವನಾಗಿ ದ್ವೈಪಾಯನನೆಂಬ ಹೆಸರನ್ನೂ ಇವನು ಪಡೆದ. ಈವರೆಗೆ ಋಷಿಗಳಿಗೆ ಪ್ರತ್ಯಕ್ಷಳಾಗಿದ್ದ ವೇದ ಮಂತ್ರಗಳಿಗೆ ಒಂದು ಕ್ರಮವನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇಂದು ಋಕ್ ಯಜುಸ್ ಸಾಮ ಅಥರ್ವಗಳೆಂಬ 4 ಶಾಖೆಗಳನ್ನಾಗಿ ವಿಂಗಡಿಸಿ 100 ಉಪಶಾಖೆಗಳಲ್ಲಿ ಅಳಿಯದೆ ಉಳಿದ ಬರುವ ಸಂಘಟಿತ ಪಾಠಕ್ರಮ ಅರ್ಥಕ್ರಮದಲ್ಲಿ ಸನಾತನ ವಿಚಾರ ಧರ್ಮ ಮೌಲ್ಯಗಳನ್ನು ರಕ್ಷಿಸಿ ಅನ್ವರ್ಥವಾಗಿ ವೇದವ್ಯಾಸನೆನಿಸಿದವನು. ತಾಯಿಯ ಮಾತಿನ ನಿಮಿತ್ತ ವಿಚಿತ್ರ ವೀರ್ಯನ ವಿಧವೆಯರಲ್ಲಿ ಧೃತರಾಷ್ಟ್ರ ಪಾಂಡು ಎಂಬ ಪುತ್ರರಿಗೂ ದಾಸಿಯಲ್ಲಿ ವಿದುರನಿಗೂ ಜನ್ಮವಿತ್ತು. ಮಹಾಭಾರತ ದುರಂತ ಕಥೆಗೆ ಮೂಲವಾದವನು. ಕಥೆಗೆ ಅಂಟಿಯೂ ಅಂಟದಂತೆ ನಿರ್ಲಿಪ್ತ ಯೋಗಿಯಂತಿದ್ದು ದುಷ್ಟ ಪುತ್ರನಿಗೆ ಹಲವು ಸಲ ಬುದ್ಧಿ ಹೇಳಿಯೂ ಕೇಳದ ನಡೆದ ವಂಶಕ್ಷಯದ ಈ ದಾರುಣ ಕಥೆಯನ್ನು ತಾನೇ ತನ್ನ ವಾಣಿಯಲ್ಲಿ ರಚಿಸಬೇಕಾದ ಹೊಣೆ ಹೊತ್ತು ಮಹಾಭಾರತ ಗ್ರಂಥದ ಅಚ್ಚರಿಯ ಕರ್ತೃವಾದವನು. ಕಣ್ಣೆದುರು ನಡೆದ ಈ ಐತಿಹಾಸಿಕ ಅವಿವೇಕ ಘಟನೆಯಲ್ಲಿ ಕಣ್ಣಿಗೆ ಕಾಣದ ನಿತ್ಯ ಯುದ್ಧವೊಂದರ ಮರ್ಮವನ್ನು ಬಾಳುವ ಜನರಿಗೂ ಆಳುವ ಅರಸರಿಗೂ ನಿತ್ಯ ನೂತನ ನಂದಾದೀಪದಂತೆ ಇರಿಸಿ ಜಗತ್ತಿನ ಅಂಧಕಾರವನ್ನೇ ನೀಗುವ ಜ್ಞಾನ ದೀಪವೊಂದನ್ನು ಹಚ್ಚಿಟ್ಟವನು. ಇಷ್ಟು ಮಾಡಿಯೂ ದೊರೆಯದ ಮನಃಶಾಂತಿಯನ್ನು ಶ್ರೀಕೃಷ್ಣ ಕಥೆಯಾದ ಶ್ರೀ ಭಾಗವತದ ರಚನೆಯಿಂದ ಪಡೆದು ಅಮರನಾದವನು. ಭಾರತೀಯ ತತ್ವಜ್ಞಾನ ಕಲೆ ಧರ್ಮ ಭಗವದ್ ಅನುಭವಗಳಿಗೆ ಉಗಮ ಸ್ಥಾನವೆನಿಸಿದ ಕಾಶ್ಮೀರದ ರಮ್ಯ ಹಿಮಗಿರಿಯ ನೆತ್ತಿಯ ಬದರಿಕಾಶ್ರಮದಲ್ಲಿ ನಿತ್ಯ ತಾಪಸನಾಗಿರುತ್ತಾ ಬಾದರಾಯಣನೆಂದು ಅನ್ವರ್ಥಕ್ಕೆ ಖ್ಯಾತಿ ಹೊತ್ತವನು. ಕರ್ಮಕಾಂಡ ಜ್ಞಾನಕಾಂಡಗಳಲ್ಲಿ ತಾಕಲಾಟ ಹತ್ತಿ ದಿವ್ಯ ಜ್ಞಾನದ ಹತ್ಯಾಕಾಂಡವು ಬ್ರಹ್ಮನಿಷ್ಠನೆಂಬುವರ ವಿಡಂಬನೆಯ ದೆಸೆಯಿಂದ ಏರ್ಪಟ್ಟು ಸನಾತನ ಧರ್ಮಕ್ಕೆ ಮತ್ತೆ ಗಂಡಾಂತರ ಏರ್ಪಟ್ಟಾಗ ಶಿಷ್ಯ ಜೈಮಿನಿಯ ಕೈಲಿ
ಪೂರ್ವ ಮೀಮಾಂಸಾ ಸೂತ್ರಗಳನ್ನು, ಆತನೇ ಬ್ರಹ್ಮಸೂತ್ರಗಳೆಂಬ ವೇದಾಂತ ಸೂತ್ರಗಳನ್ನು ರಚಿಸಿ ಕರ್ಮ ಜ್ಞಾನ ಸಮನ್ವಯ ಸಾಧಿಸಿ ದೇವರು ಜ್ಞಾನಗಮ್ಯನೂ ಕರ್ಮ ಸಮಾರಾಧ್ಯನೂ ಹೌದೆಂದು ನಿರೂಪಿಸಿ ವೇದಗಳ ಪೂರ್ವಾಪರ ಭಾಗಗಳನ್ನು, ಸಂಹಿತಾ ಉಪನಿಷತ್ತುಗಳನ್ನು ಆರೋಪಿತ ವಿರೋಧಾಭಾಸಗಳಿಂದ ರಕ್ಷಿಸಿ ವೇದಾಚಾರ್ಯನೂ ವೇದಾಂತಾಚಾರ್ಯನೂ ಆದವನು. ಸಕಲ ದೇವತಾ ಸ್ವರೂಪನು, ಸಮಸ್ತ ವಿಶ್ವವನ್ನು ಶರೀರವಾಗಿ ಧರಿಸಿದವನು, ಈ ಲೋಕದ ರಕ್ಷೆಗೆ ಆಗಾಗ ಇಳಿದು ಬರುವವನು, ಕರುಣಾಮಯನೂ ಭಕ್ತ ಬಾಂಧವನೂ ಆದ ದೇವರು ಒಬ್ಬನೇ ಎಂದು, ಅವನನ್ನು ಯಾರು ಯಾವ ಜಾತಿ ಲಿಂಗ ವರ್ಣ ದೇಶ ಕಾಲದವರು ಬೇಕಾದವರು ಅನನ್ಯ ಭಾವದಿಂದ ಶರಣು ಹೋಗಿ ಆತ್ಮೋದ್ಧಾರ ಮಾಡಿಕೊಳ್ಳಬಹುದೆಂದು ಸಾರಿದ ನರನಾರಾಯಣ ಪರಂಪರೆಯ ಅನಾದಿ ಮೂಲ ಮಂತ್ರದ ರಹಸ್ಯಾರ್ಥವನ್ನು ಶಿಷ್ಯ ಪ್ರಶಿಷ್ಯ ಪರಂಪರೆಯಲ್ಲಿ ಇಂದಿಗೂ ಉಳಿಸಿಕೊಟ್ಟು ಆಧ್ಯಾತ್ಮ ದೀಪದ ಬೆಳಕಿನ ಬೆಳಗಾಗಿ ಉಳಿದು ಚಿರಂಜೀವಿಯಾಗಿರುವವನು ಈ ಕೃಷ್ಣಮುನಿ ವೇದವ್ಯಾಸ ಬಾದರಾಯಣ ದ್ವೈಪಾಯನ ಇಷ್ಟು ಪೂಜ್ಯ ನಾಮಧೇಯ ಹೊತ್ತ ಋಷಿಯೊಬ್ಬನನ್ನು ವೈದಿಕ ಮಂಡಳಿಯಲ್ಲಿ ಬೇರೆ ತೋರಿಸುವುದೇ ಕಠಿಣ. ಕೃಷ್ಣ ಅರ್ಜುನನಿಗೆ ಬೋಧಿಸಿದ ಗೀತೆಯನ್ನು ಮಹಾಭಾರತದಲ್ಲಿ ಉಳಿಸಿಕೊಟ್ಟ ಶ್ರೇಯಸ್ಸು ವ್ಯಾಸನದೇ. 18 ಪುರಾಣಗಳು, 18 ಉಪಪುರಾಣಗಳು, ಹಲವಾರು ಜ್ಯೋತಿಷ ಗ್ರಂಥಗಳು, ಆಯುರ್ವೇದ ಗ್ರಂಥಗಳು, ನಾಡಿ ಗ್ರಂಥಗಳು, ಧರ್ಮಶಾಸ್ತ್ರ ಗ್ರಂಥಗಳು, ಹಲವು ಪ್ರಾಚೀನ ಗ್ರಂಥಗಳಿಗೆ ಭಾಷ್ಯಗಳು, ಹೀಗೆ ವ್ಯಾಸ ರಚಿಸದ ಕೈಯಾಡಿಸದ ಶಾಸ್ತ್ರವೇ ಇಲ್ಲ ಎನ್ನಬಹುದು. ಎಲ್ಲದರಲ್ಲೂ ಪೂರ್ಣ ಜ್ಞಾನವೇ, ಎಲ್ಲದರಲ್ಲೂ ಲೋಕಾನುಗ್ರಹ ಭಾವವೇ. ಇವನು ಬಾಳಿ ಬದುಕಿದುದೇ ಮಾನವ ಕೋಟಿಯ ಅಭ್ಯುದಯಕ್ಕಾಗಿ ಎಂಬುದರಲ್ಲಿ ಸಾಸಿವೆಯಷ್ಟೂ ಉತ್ಪ್ರೇಕ್ಷೆಯಿಲ್ಲ. ಪಡೆದ ತಂದೆಯೇ ಇವನನ್ನು ಶ್ರೀಮನ್ನಾರಾಯಣನ ಅವತಾರ ಎಂದು ಮನಗಂಡು ಸಾರಿದರು. ಶ್ರೀಕೃಷ್ಣ ಇದನ್ನು ಅನುಮೋದಿಸಿ ವ್ಯಾಸ ತನ್ನ ಒಂದಂಶ ಎಂದು ಗೀತೆಯಲ್ಲೇ ಸಾರಿದ. ಭಾರತೀಯರೂ ಇದನ್ನು ನಂಬಿ ಬಂದವರು. ಇಂಥ ವ್ಯಾಸ ಹುಟ್ಟಿದ್ದು ಒಂದು ತುಂಬು ತಿಥಿ ಪೂರ್ಣಿಮೆಯೆಂದು. ಅದೇ ವ್ಯಾಸ ಪೂರ್ಣಿಮೆ ಗುರುಪೂರ್ಣಿಮೆ ಎನಿಸಿವೆ. ಮುನಿಗಳು ಮಳೆಗಾಲದಲ್ಲಿ ಚಾತುರ್ಮಾಸ್ಯ ಕೂಡುವ ಪದ್ಧತಿಯನ್ನು ಜ್ಞಾನ ದಾಸೋಹ ಹೀಗೆ ಸಾಮಾನ್ಯರಿಗೂ ದೊರೆಯುವಂತೆ ಜ್ಞಾನಿಗಳಿಗೆ ವಿಧಿಸಿದವನೂ ವ್ಯಾಸನೇ ಎಂದು ಹಿರಿಯರು ಹೇಳುತ್ತಾರೆ, ನಂಬುತ್ತಾರೆ. ತೀರ್ಥಯಾತ್ರೆ ಕ್ಷೇತ್ರಯಾತ್ರೆಯ ಪದ್ಧತಿಗಳಿಗೆ ಅರ್ಥಪುಷ್ಟಿ ತಾತ್ವಿಕ ನಿಲುವನ್ನಿತ್ತು ಮಹಾಭಾರತದಲ್ಲೂ ಬರೆದು ತಾನು ಅನುಷ್ಠಿಸಿ ಆ ಮೂಲಕ ಭರತಖಂಡದವರೆಲ್ಲರ ಸಂಸ್ಕೃತಿಯ ಐಕ್ಯವನ್ನು ಸಾಧಿಸಿ ಈ ರಾಷ್ಟ್ರದ ಭೌಗೋಳಿಕ ಸೊಬಗನ್ನು ಸಂಪತ್ತನ್ನು ಕಣ್ಣಿಂದ ಕಂಡು ಈಶ ಸೇವೆಯ ಜೊತೆಗೆ ದೇಶ ಪ್ರೇಮ ಭಾವವನ್ನು ಇಲ್ಲಿನವರು ರೂಢಿಸಿಕೊಳ್ಳಬೇಕೆಂದು ಏರ್ಪಡಿಸಿದ ಶ್ರೇಯಸ್ಸು ಬಹುಪಾಲು ವ್ಯಾಸನದೇ. ಗ್ರಂಥಗಳನ್ನು ಪಾರಾಯಣ ಮಾಡುವಾಗ ತಾಸುಗಟ್ಟಲೆ ಅದನ್ನು ಕೈಯಲ್ಲಿ ಹಿಡಿಯಲಾಗದೆ ಇಡುವ ಪೀಠಕ್ಕೂ ವ್ಯಾಸಪೀಠವೆಂದೇ ಹೆಸರಾಗಿದೆ. ಇದಕ್ಕೆ ಕಾರಣ ಹಾಗೆ ಇಡಲ್ಪಡುವ ಗ್ರಂಥಗಳೆಲ್ಲ ಬಹುಪಾಲು ವ್ಯಾಸನವೇ ಆಗಿದ್ದು, ಅಲ್ಲಿ ವ್ಯಾಸ ಚಿರಂಜೀವಿಯಾಗಿ ಅಮರ ಸಂದೇಶ ಕೊಡುತ್ತಿರುತ್ತಾನೆಂಬುದು ಭಾರತೀಯರ ವ್ಯಾಸನ ಸ್ಮರಣೆಗೆ ಯಾವುದೇ ಕಟ್ಟಡವನ್ನೋ ವ್ಯವಸ್ಥೆಯನ್ನೋ ಸ್ಮಾರಕವನ್ನಾಗಿ ಮಾಡಲಿ ಬಿಡಲಿ ಆ ದಿನ ಹಿಡಿಯುವ ಈ ವ್ಯಾಸಪೀಠವಂತೂ ಅಸಾಮಾನ್ಯ ಸ್ಮಾರಕವಾಗಿರುವುದೇ ಹೀಗೆ. ಹಿರಿಯರನ್ನು ಪೂಜಿಸುವಾಗ ಅದು ವ್ಯಾಸಪೂಜೆ ಎಂಬ ಮಾತಿಗೂ ಇಷ್ಟೇ ಅರ್ಥ ಉಂಟು. ವ್ಯಾಸನನ್ನು ಮರೆತು ಭಾರತೀಯ ಸಂಸ್ಕೃತಿಯೊಡನೆ ಬಾಳಲಾರ. ವ್ಯಾಸನ ಬಾಲ್ಯ ಬೆಳವಣಿಗೆ ವಿದ್ಯಾಭ್ಯಾಸದ ವಿಷಯವಾಗಿ ಶ್ರೀ ಮಹಾಭಾರತ ಹೆಚ್ಚಾಗಿ ವಿವರಿಸಿಲ್ಲ. ಹುಟ್ಟಿದೊಡನೆಯೇ ತಂದೆ ಪರಾಶರ ಈ ಮಗುವನ್ನು ಕರೆದೊಯ್ದು ಹುಟ್ಟುತ್ತಲೇ ಪ್ರೌಢನಾಗಿ ಹುಟ್ಟಿದ ಮಗು ಇವನೆಂದು ಇಷ್ಟೇ ಹೇಳುತ್ತದೆ. ಮೀನಿನ ವಾಸನೆ ಹಿಡಿದಿದ್ದ ತಾಯಿಯ ಮೈಗೆ ಆ ವಾಸನೆ ಬಿಟ್ಟು ಸುಗಂಧ ಅಂಟಿಕೊಂಡಿದ್ದು ವ್ಯಾಸನ ಕಾರಣ.
ವ್ಯಾಸನನ್ನೋದಿದವರ ಮನಸ್ಸಿಗೂ ಒಂದು ದುರ್ಗಂಧ ಕಳೆದು ಪರಿಮಳ ಅಂಟುವುದಂತೂ ನಮ್ಮ ಅನುಭವದಲ್ಲಿದೆ. ಕನ್ಯಾತ್ವವನ್ನು ಉಳಿಸಿಕೊಳ್ಳಲು ಆ ತಾಯಿ ಪರಾಶರರನ್ನು ವರ ಕೇಳಿದಳು. ತಂದೆ ವ್ಯಾಸನನ್ನು ಕೂಡಲೇ ಕರೆದೊಯ್ದು, ಮಗು ವ್ಯಾಸ ತಾಯಿ ಬಯಸಿದಾಗ ಅವಳೆದುರು ತಪಶಕ್ತಿಯಿಂದ ಹಾಜರಾಗುವುದಾಗಿ ಮಾತು ಕೊಟ್ಟ. ತಂದೆಯೊಡನೆಯೇ ಬೆಳೆದ ವ್ಯಾಸ ತಂದೆಯ ವಿದ್ಯೆಯನ್ನೂ ಪರಂಪರೆಯ ಬ್ರಾಹ್ಮಣ್ಯದ ನಿಧಿಯನ್ನೂ ಮೈಗೂಡಿಸಿಕೊಂಡೇ ಬೆಳೆದ. ಬೆಸ್ತರವಳ ಮಗನೆಂದು ಅಂದಿನ ಬ್ರಾಹ್ಮಣರು ಮೂಗು ಮುರಿಯಲಿಲ್ಲ. ಅವರಾರಿಗೂ ಇಲ್ಲದಷ್ಟು ಬ್ರಾಹ್ಮಣ್ಯ ಇವನಿಗೆ ಇತ್ತು. ತಾಯಿಯನ್ನಗಲಿದ ವ್ಯಾಸ ಮತ್ತೆ ತಾಯಿಗೆ ಕಾಣಿಸಿಕೊಳ್ಳುವುದು ಮೊದಲು ಅವಳು ಸತ್ಯವತಿಯಾಗಿ, ಶಂತನು ಸತ್ತು ವಿಚಿತ್ರವೀರ್ಯನು ಸತ್ತು ಭರತ ವಂಶದ ಅರಸೊತ್ತಿಗೆ ಖಾಲಿಯಾಗಿ ಹಸ್ತಿನಾವತಿಗೆ ಸಂಕಟ ಬಂದಾಗ ತಾಯಿ ಕೇಳಿದ್ದು ದಿಗ್ಭ್ರಮೆಯಾಗುವಂತಹ ವರ. ವಿಧವೆ ಸೊಸೆಯರಲ್ಲಿ ಸಂತಾನ ಭಾಗ್ಯವನ್ನೂ ವ್ಯಾಸನ ಮೈರೂಪ ವೇಷ ಗಂಧಗಳೊಂದೂ ಸ್ತ್ರೀಯರಿಗೆ ರುಚಿಸುವಂತಿರಲಿಲ್ಲ. ತನಗೇ ಇದು ಗೊತ್ತಿದ್ದು ತಾಯಿಗೂ ಹೇಳಿ ಅವಳ ಸೊಸೆಯರು ಇದನ್ನು ಸಹಿಸುವವರಾದರೆ ಒಳಿತೆಂದೂ ಇಲ್ಲವಾದರೆ ಹುಟ್ಟುವ ಸಂತಾನ ಹಿತವಾಗುವುದಿಲ್ಲವೆಂದೂ ಹೇಳಿದ. ಆಗುವುದಾಯಿತು. ಒಬ್ಬ ಕುರುಡನೂ ಒಬ್ಬ ರೋಗಿಯೂ ಭರತ ವಂಶದ ಉತ್ತರಾಧಿಕಾರಿಗಳಾಗಿ ವ್ಯಾಸಾಂಶದಿಂದ ಜನಿಸಿದ್ದು ಹೀಗೆ. ಸತ್ಯವತಿ ಮತ್ತೆ ಒಳ್ಳೆಯ ಮಗುವಿಗಾಗಿ ಒತ್ತಾಯಿಸಿದಾಗ ಭಾಗ್ಯ ದೊರಕಿದ್ದು ಅಂಬಿಕೆಯ ದಾಸಿಗೆ. ವಿದುರನನ್ನು ಈ ದೇಶಕ್ಕೆ ಕೊಟ್ಟ ವ್ಯಾಸ ಭಾರತೀಯರ ಋಣವನ್ನು ಹೆಚ್ಚು ಮಾಡಿದ. ವ್ಯಾಸರ ಪಾತ್ರದ ಪರಿಚಯದ ಮುಂದಿನ ಭಾಗವನ್ನು ನಾಳೆ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.